ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಸಿಹಿ ಶಂಕರ ಪೋಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ 2 ಕಪ್ ಮೈದಾ, ಅದಕ್ಕೆ 1 ಕಪ್ ಪುಡಿ ಮಾಡಿದಂಥ ಸಕ್ಕರೆ ಪುಡಿ, ಸ್ವಲ್ಪ ಉಪ್ಪು, 1/4 ಚಮಚದಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಅದಕ್ಕೆ 2 ರಿಂದ 3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಈ ರೀತಿಯಾಗಿ ಆಕಾರ ಪಡ್ಕೊಳ್ತಾರ ಆಗಬೇಕು, ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಹೀಗೆ ಮಾಡೋದ್ರಿಂದ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇದಕ್ಕೆ ಉಗುರು ಬೆಚ್ಚಗಿರುವಂಥ ಹಾಲಿನಿಂದ ಕಲಿಸ್ಕೊತಾ ಇದ್ದೀವಿ, ನೀರು ಹಾಕ್ಕೊಂಡಿಲ್ಲ. ಹೀಗೆ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಮೃದುವಾಗಿ ಚೆನ್ನಾಗಿರುತ್ತೆ ಅಂತ. ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ನಂತರ 10 ನಿಮಿಷಗಳ ಕಾಲ ಹಾಗೆ ಇಡಿ. ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಳ್ಳಿ. ನಂತರ ಪುನಃ ಇನ್ನೊಂದು ಸಲ ನಾದ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳಿ. ಚಪಾತಿ ಅಷ್ಟು ತೆಳು ಬೇಡ, ಇಲ್ಲಿ ತೋರಿಸಿರುವಷ್ಟು ಹದಕ್ಕೆ, ಹಾಗೆ ತೀರಾ ದಪ್ಪನೂ ಬೇಡ. ನಂತರ ಇದನ್ನು ನಿಮ್ಗೆ ಯಾವ ಆಕೃತಿ ಬೇಕೋ ಆ ಆಕೃತಿಗೆ ಕಟ್ ಮಾಡ್ಕೊಳ್ಬೋದು. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಹಾಕೊಳ್ಳಿ. ಹಾಗೆ ಒಂದು ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿ ಇದು ಚೆನ್ನಾಗಿ ಕರ್ಕೊಳ್ಳಿ. ನಂತರ ಉರಿ ಚಿಕ್ಕದು ಮಾಡಿಕೊಂಡು ಹೊಂಬಣ್ಣ ಬರೋ ತನಕ ಕರಿಯಿರಿ. ಹೀಗೆ ತಯಾರಾಗುತ್ತೆ ರುಚಿಯಾಗಿರುವಂಥ ಕ್ರಿಸ್ಪಿ ಆಗಿರುವಂಥ ಸಿಹಿ ಶಂಕರಪೋಳಿ. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.